ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದು ಬಿಡುತ್ತಾ ಆದಷ್ಟು ಬೇಗ ಏನು ಕಿರುಕುಳವನ್ನು ಕೊಡ್ತಾ ಇದ್ದಾರೋ ಇದಕ್ಕೆ ಅಂತ್ಯಕಾಲ ಬಂತ ಅಂತ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ ಸುಗ್ರೀವಾಜ್ಞೆಯ ಕರಡು ಪ್ರತಿ ಆರ್ಡಿನೆನ್ಸ್ನ ಡ್ರಾಫ್ಟ್ ಕಾಪಿ ಅದು ರಾಜ್ಯಪಾಲರ ಅಂಗಳಕ್ಕೆ ಈಗಾಗಲೇ ತಲುಪಿದೆ. ಅದು ರಾಜಭವನಕ್ಕೆ ಕಡತವನ್ನು ಮುಖ್ಯಮಂತ್ರಿಗಳ ಕಚೇರಿ ಸಲ್ಲಿಸಿದೆ. ಅಲ್ಲಿ ತಾವು ಇದನ್ನು ಪರಿಶೀಲಿಸಿ ಪರಾಮರಿಸಿ ತಾವು ಅಂಕಿತ ಹಾಕಿಕೊಡಬೇಕು ಅಂತ ಒಂದು ಮನವಿ ಇರುತ್ತೆ. ಅಲ್ಲಿ ಸದನ ಇಲ್ಲದ ಕಾಲದಲ್ಲಿ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಲಾಗುತ್ತೆ. ಸದನ ಶುರುವಾದಾಗ ಸುಗ್ರೀವಾಜ್ಞೆಯನ್ನು ಮಾಡಿರ್ತಾರೋ ಇದೇ ಒಂದು ವಿಚಾರವನ್ನು ಮಸೂದೆ ರೂಪದಲ್ಲಿ ಕೆಳಮನೆ ಮೇಲ್ಮನೆ ಎರಡೂ ಕಡೆ ಇಟ್ಟು ಅದಕ್ಕೆ ಅನುಮೋದನೆ ಪಡೆದುಕೊಳ್ಳಬೇಕಾಗುತ್ತೆ. ಆ ನಂತರದಲ್ಲಿ ರಾಜ್ಯಪಾಲರು ಅಂಕಿತ ಹಾಕಿದ ಮೇಲೆ ಈಗ ಯಾವುದನ್ನು ಸುಗ್ರೀವಾಜ್ಞೆ ಅಂತ ಕರೀತಾ ಇದ್ದಾರೋ ಆ ನಂತರದಲ್ಲಿ ಅದು ಕಾಯ್ದೆ ಆಗುತ್ತೆ. CM ಅನುಮೋದನೆ ಆದ ಮೇಲೆ ರಾಜ್ಯಪಾಲರಿಗೆ ಇದು ರವಾನೆಯಾಗಿದೆ. ನಾಳೆ ಇಲ್ಲ ನಾಡಿದ್ದು ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸೈನ್ ಹಾಕಬಹುದು. ಅಂಕಿತ ಹಾಕಿದರೆ ಕಾನೂನು ಜಾರಿಯಾಗುತ್ತೆ. ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಅಷ್ಟರ ಮಟ್ಟಿಗೆ ಕಡಿವಾಣ ಬೀಳುತ್ತೆ ಅಂತ ಹೇಳಲಾಗಿದೆ. ಅದು 3 ವರ್ಷ ಇತ್ತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. 3 ಫೈನು ಕೂಡ 5 ಲಕ್ಷ ಮಾಡಿದ್ದೇವೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಅಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿದ್ದು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ 1-2 ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತಕ್ಕಂಥದ್ದು. ಅದು 3 ವರ್ಷ ಇತ್ತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. ಡೀಟೇಲ್ಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ ಈಗಾಗಲೇ ಕರಡನ್ನು ಕಳಿಸ್ಕೊಟ್ಟಿದ್ದಾರೆ. ಆರ್ಡಿನೆನ್ಸ್ನ ಕರಡನ್ನು ರಾಜ್ಯಪಾಲರ ಅಂಗಳದಲ್ಲಿ ಆ ಒಂದು ಕರಡಿದೆ. 1-2 ದಿನಗಳಲ್ಲಿ ಅದಕ್ಕೆ ಸೈನ್ ಹಾಕಬಹುದು ಅಂಥೇಳಿ. ಇದರೊಂದಿಗೆ ರಾಜ್ಯದಲ್ಲಿ ಏನೆಲ್ಲ ಮೈಕ್ರೋ ಫೈನಾನ್ಸಿಂದ ಸಾಲ ಪಡ್ಕೊಂಡಂಥವ್ರು ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೋ ವಸೂಲಾತಿ ಕಿರುಕುಳದ ಬಗ್ಗೆ ಮಾತ್ರ. ಮೈಕ್ರೋ ಫೈನಾನ್ಸಿಂದ ಒಳ್ಳೆಯದು ಇದೆ, ಕೆಟ್ಟದ್ದೂ ಇದೆ. ಒಳ್ಳೆಯದಂದರೆ ಅವರ ಒಂದು ಇತಿಮಿತಿಯಲ್ಲಿ ಸಾಲ ಮಾಡಿಕೊಂಡ್ರೆ ಅದು ಅನುಕೂಲಕರವಾಗಿರುತ್ತೆ. ಮಿತಿ ಮೀರಿದಾಗ ಯಾರೋ ಕಮಿಷನ್ ಆಸೆಗೆ ಯಾರೋ ಕೊಟ್ಟಿರೋರಿಗೆ ಮತ್ತೆ ಸಾಲ ಕೊಡೋದು, ಅವ್ರ ಕೈಲಿ ಕಟ್ಟಕ್ಕಾಗದೇ ಇದ್ದಾಗ ಆತ್ಮಹತ್ಯೆ ದಾರಿ ತುಳಿಯೋದಿದೆಯಲ್ಲ, ಇದಾದರೆ ಅದು ಕೆಟ್ಟದ್ದು. ಬಟ್ ವಸೂಲಾತಿ ವಿಚಾರದಲ್ಲಿ ಬಳಕೆ ಆಗ್ತಿರ್ತಕ್ಕಂಥ ಶಬ್ದ ವಿಧಾನ ಎಲ್ಲವೂ ಕೂಡ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಒಂದು ರಿಲೀಫ್ ಸಿಗಬಹುದಾ ಇದರಿಂದ ಅಂತ? ಖಂಡಿತ ರಮಕಾಂತ್, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಏನು ಕಿರುಕುಳ ಆಗ್ತಾ ಇತ್ತು ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಈಗ ಸರಣಿ ಸಭೆಗಳ ಮೂಲಕ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೆಗೆದುಕೊಂಡಂತೆ ಈಗ ಒಂದು ಅಂತಿಮ ಡ್ರಾಫ್ಟ್ ಅನ್ನ ಅಂದ್ರೆ ಸುಗ್ರೀವಾಜ್ಞೆಯನ್ನ ಈಗ ರೆಡಿ ಮಾಡಿದೆ. ಈಗಾಗಲೇ ಅದನ್ನ ರಾಜ್ಯಪಾಲರಿಗೂ ಕೂಡ ಕಳಿಸಿಕೊಡಲಾಗಿದೆ. ರಾಜ್ಯಪಾಲರು ಇನ್ನೇನು ಇವತ್ತು ರಾಜಭವನಕ್ಕೆ ಬರ್ತಾರೆ ಅನ್ನುವಂಥದ್ದಿದೆ. ಪ್ರವಾಸಕ್ಕೆ ತೆರಳಿದಂಥವರು ರಾಜಭವನಕ್ಕೆ ಬಂದ ನಂತರ ಅದನ್ನ ಪರಿಶೀಲನೆ ಮಾಡ್ತಾರೆ. ನಂತರ ಡ್ರಾಫ್ಟ್ಗೆ ಅವರು ಅಂಗೀಕಾರವನ್ನು ಹಾಕಿದ್ರೆ, ಸಹಿಯನ್ನ ಹಾಕಿದ್ದೇ ಆದರೆ 2 ದಿನದ ಒಳಗೆ ಈ ಒಂದು ಸುಗ್ರೀವಾಜ್ಞೆ ಜಾರಿಯಾಗತ್ತೆ. ಸುಗ್ರೀವಾಜ್ಞೆ ಜಾರಿಯಾಗಿದ್ದೇ ಆದರೆ ಆಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಏನು ಇಲ್ಲಿಯವರೆಗೆ ಕಿರುಕುಳವನ್ನು ಕೊಡ್ತಾ ಇದ್ವು ಅದಕ್ಕೆ ಕಡಿವಾಣ ಸಂಪೂರ್ಣವಾಗಿ ಬೀಳುತ್ತೆ. ಯಾಕೆಂದ್ರೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ ಈ ಒಂದು ಡ್ರಾಫ್ಟ್ನಲ್ಲಿ. ಮೊದಲು 3 ವರ್ಷ ಸಜೆ ಇತ್ತು. ಅಂದ್ರೆ ಯಾರಾದರೂ ಕಿರುಕುಳವನ್ನು ಕೊಟ್ಟಿದ್ದೇ ಆದರೆ ಅವ್ಯಾಚ್ಯ ಪದಗಳಿಂದ ನಿಂದನೆಯನ್ನ ಮಾಡೋದು, ಅವರ ಮೇಲೆ ಥ್ರೆಟ್ ಅನ್ನ ಮಾಡೋದು, ರೌಡಿಗಳನ್ನ ಬಿಟ್ಟು ಎದುರಿಸುವಂತಹ ಒಂದು ಕೃತ್ಯಗಳನ್ನ ಮಾಡಿದ್ದೇ ಆದರೆ ಅಂತಹ ಕಂಪನಿಗಳ ವಿರುದ್ಧ, ಸಂಸ್ಥೆಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ 3 ವರ್ಷಗಳ ಒಂದು ಸಜೆಯನ್ನ ಅಧಿಕೃತವಾಗಿ ಮಾಡಲಾಗಿತ್ತು. ಆದರೆ ಈಗ ಅದನ್ನ ಪರಿಷ್ಕರಣೆ ಮಾಡಿ 10 ವರ್ಷಗಳವರೆಗೆ ಸಜೆಯನ್ನ ವಿಸ್ತರಣೆ ಮಾಡಲಾಗಿದೆ. ಯಾಕೆಂದ್ರೆ ಕಾನೂನಿನ ಒಂದು ಇತಿಮಿತಿಗಳು ಮತ್ತೆ ಕಾನೂನು ಎಷ್ಟು ಕಠಿಣವಾಗಿದೆ ಅನ್ನುವಂಥದ್ದು ಆ ಸಂಸ್ಥೆಗಳ ಗಮನಕ್ಕೆ ಹೋಗಬೇಕು. ಅವರಿಗೆ ಆತಂಕ ಇರಬೇಕು ಮತ್ತೆ ಭಯ ಇರಬೇಕು. ಆ ಭಯದ ಅಡಿ ಅವರು
ಸಾಲವನ್ನ ಕೊಡೋದಾಗ್ಲಿ ಅಥವಾ ವಸೂಲಿಯನ್ನ ಮಾಡೋದಾಗ್ಲಿ ಅದೆಲ್ಲವನ್ನೂ ಕೂಡ ಕಾನೂನಿನ ಅಡಿಯಲ್ಲೇ ಮಾಡಬೇಕು ಅನ್ನುವಂಥ ಕಾರಣಕ್ಕೆ 10 ವರ್ಷಗಳ ಒಂದು ಶಿಕ್ಷೆಯ ಪ್ರಮಾಣವನ್ನ ವಿಸ್ತರಣೆ ಮಾಡಲಾಗಿದೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ನೀವು 10 ವರ್ಷಗಳ ಕಾಲ ಇದ್ದಿದ್ದೇ ಆದ್ರೆ ಆಗ ಭಯ ಇರುತ್ತೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಸ್ವಲ್ಪ ಮಟ್ಟಿಗೆ ಭಯ ಆಗತ್ತೆ. ನೋಡಪ್ಪ 10 ವರ್ಷಗಳು ಇರಬೇಕಾಗತ್ತೆ ನಾವು ಏನಾದ್ರೂ ತಪ್ಪನ್ನ ಮಾಡಿದ್ರೆ. ಆ ಒಂದು ಕಾರಣಕ್ಕೆ ಅವರು ಕಾನೂನಿನ ಇತಿಮಿತಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಸಾಲವನ್ನ ಕೊಡೋದಿರ್ಬೋದು, ಪಡೆಯೋದಿರ್ಬೋದು, ಇದರಲ್ಲಿ ತಮ್ಮ ಒಂದು ನಿಯಂತ್ರಣವನ್ನ ಅವರು ಇಟ್ಕೊಳ್ತಾರೆ. ಸೊ ಇದು ಡ್ರಾಫ್ಟ್ ಬರಬೇಕಾಗತ್ತೆ. ಮತ್ತೆ ಅದರ ಜೊತೆಗೆ ಸಂಸ್ಥೆಗಳು ಇಲ್ಲಿಯವರೆಗೆ ನೀವು ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಂದ್ರೆ ನೀವು ಚಿಟ್ ಫಂಡ್ಗಳು ಇರ್ಬೋದು ಅಥವಾ ಮಾರ್ಗದರ್ಶಿ, ಮುತ್ತೂಟು, ಬಜಾಜು, ಈ ಎಲ್ಲ ಸಂಸ್ಥೆಗಳು ಏನಾಗುತ್ತೆ ಇದರಿಂದ ಹೊರತುಪಡಿಸ್ತವೆ. ಇದು RBIನ ಅಡಿ ಬರೋದ್ರಿಂದ ಈ ಸಂಸ್ಥೆಗಳಿಗೆ ಈಗ ತರ್ತಾ ಇರುವಂತಹ ಕಾನೂನು ಅಪ್ಲೈ ಆಗೋದಿಲ್ಲ. ಆದರೆ ಕಾನೂನು ಸ್ವಲ್ಪ ಮಟ್ಟಿಗೆ ನಿಯಮಗಳನ್ನ ಅವ್ರ ಮೇಲೆ ಏರಬಹುದಾಗತ್ತೆ. ಆದರೆ ಸಂಪೂರ್ಣವಾಗಿ ಅವ್ರ ಮೇಲೆ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಇದರಲ್ಲಿ ಅವಕಾಶಗಳಿಲ್ಲ. ಆದರೆ ಸಣ್ಣ ಮಟ್ಟದಲ್ಲಿ ಯಾರು ಬ್ಯಾಂಕರ್ಸ್ಗಳು, ಪಾನ್ ಬ್ರೋಕರ್ಸು, ಸ್ಥಳೀಯ ಮಟ್ಟದಲ್ಲಿ ಲೇವಾದೇವಿಯನ್ನ ಮಾಡ್ತಾ ಇದ್ರು, ಇಂಥವರ ಮೇಲೆ ಇದು ಸಂಪೂರ್ಣವಾಗಿ ಕಡಿವಾಣವನ್ನ ಹಾಕೋದಕ್ಕೆ ಸಾಧ್ಯ ಆಗತ್ತೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.